ಹೇ, ಯಾಕೆ ಹೆದರ್ಕೋತಾ ಇದ್ಯಾ? ಹೆದರ್ಕೆಲ್ಲ ಕಡೆ. ಮತ್ತೆ ಇದಕ್ಕೆ ಅರ್ಜೆಂಟು. ಹಂಗಂತ ಈ ಜಾಗ ಬಿಟ್ರೆ ಪೊಲೀಸ್ ಕೆಲಸನೂ ಸಿಗಲ್ಲ. ನೋಡು, ಪೊಲೀಸ್ ಕೆಲಸಕ್ಕೋಸ್ಕರ ಮೂತ್ರದಾಗ ಎಲ್ಲ ಮಾಡ್ತಾ ಇದೀನಿ. ಏನ್ ಅರಬ್ನಲ್ಲಿ ಸಿಗೋ ಪೆಟ್ರೋಲ್ ತ್ಯಾಗ ಮಾಡ್ದಂಗೆ. ಹ್ಞೂ ಕಣೆ, ನೋಡ್ತಾ ಇದರಿಂದ ಗಾಡಿ ಓಡಿಸೋದ್ ಕಣ್ ಹಿಡ್ದೇ ಹಿಡಿತೀನಿ. ಹೋಮ್ ಮಿನಿಸ್ಟರ್ ಬಂದ್ರು. ಈಗ ಸಿಎಂ ಬರ್ಲಿಕ್ಕೆ ಹೇಳಿದಾರೆ, ಇವರಿಗೆಲ್ಲ ನಾಳೆ ಬರ್ಲಿಕ್ಕೆ. ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ವಿಕ್ರಮ್ ಅಂತ ಸರ್. ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಸರ್. ನೋಡಿ, ಪೊಲೀಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಅಂತಿರೋ ಪೊಲೀಸ್ ಟ್ರೈನಿಂಗ್ ತಗೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನನ್ನನ್ನು ಕೇಳಿದ್ರೆ ನಾ ಏನ್ ಮಾಡೋಕ್ಕಾಗತ್ತೆ? ಕರೆಕ್ಟ್ ಅಲ್ಲ ಸರ್? ಸರ್ ನೀವ್ ಹೇಳಿದಲ್ಲ ಕರೆಕ್ಟೇ ಸರ್. ಆದ್ರೂ ಒಂದ್ಸತಿ ಫೈಲ್ ಅಲ್ಲಿ ಅಲ್ಲ ಅಲ್ಲ ಸರ್ 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 ವಿಕ್ರಮ್ ಸರ್ ಧೂಳು ಎಬ್ಸೋದಂದ್ರೆ ಇದೇನಾ? ಏಯ್ ಏನೇ ಹೇಳ, ನಾನು ಪೊಲೀಸ್ ಆದ್ರೂ ಇಷ್ಟು ಸಂತೋಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕಣೆ. ಅಬ್ಬಾ, ಆನಂದವೋ ಆನಂದ. ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಕ್ಕೆಲ್ಲ ಕರೆಕ್ಟ್ ಅನ್ಬಿಟ್ಟು ಬಂದ್ಯಲ್ಲ, ಮುಂದೇನ್ ಕತೆ? ಥೂ, ಹಾಳಾದ್ದು. ಇದರಿಂದ ಅಪ್ಪನ ಹತ್ರ ಸರಿ ಮಾತಾಡೋಕ್ಕೂ ಆಗ್ಲಿಲ್ಲ. ಪಾಪ ಬಿಸಿ ಇದ್ರು ಅಂತ ಅನ್ಸುತ್ತೆ. ನಾನ್ ಹೇಳಿದ್ರೆ ಕೇಳ್ತ್ಯಾ? ಏನ್ ಹುಡುಗಾಟನ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡೋದು ಅಂದ್ರೆ? ಹುಡುಗಾಟನೇ ಹೇಳಿದ್ರೆ ಯು ಆರ್ ರಿಜೆಕ್ಟೆಡ್. ನೀನ್ ರಿಟೈರ್ ಆಗೋವರೆಗೂ ಇಲ್ಲ ಸಾಯೋವರೆಗೂ ನಾನು ಸೆಲೆಕ್ಟ್ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು ಕಣ. ಬಟ್ ನೀನ್ 2 ಕಿವಿ ಕುಕ್ಕೆ ಕ್ಲೀನ್ ಮಾಡ್ಕೊಂಡು ಕೇಳಿಸ್ಕೊ. ನಾನು ₹1 ನಿನಗೆ ಲಂಚ ಕೊಟ್ಟು ಪೊಲೀಸ್ ಆಗಲ್ಲ ಕಣ. ಬರ್ತೀನಿ. ಆಯ್ತು, ನಡಿ ನಡಿ. ಈ ಟೆರ್ರರಿಸ್ಟ್ಗಳು ಎಲ್ಲೆಲ್ಲೋ ಬಾಂಬ್ ಬಿಡ್ತಾರೆ. ಮೊದಲು ಈ ಸೆಲೆಕ್ಟ್ ಮಾಡೋ ಆಫೀಸರ್ ಮನೆಗೆ ಬಾಂಬ್ ಬಿಡ್ಬೇಕು. ಈ ಸಂಪತ್ತಿಗೆ ಇನ್ಶರ್ಟ್ ಬೇಡ ಕೇಳು. ತುಂಬಾ ದಾಹ ಆಗ್ತಿದೆ. ಕುಡಿಯಕ್ ನೀರ್ ಸಿಗಲ್ವ ಇಲ್ಲಿ? ಯಾರು ಕೊಟ್ರು? ಇದು ನಾನು ನಿನಗೆ ಕೊಡ್ತಾ ಇರೋ 3850 ಸೆಕೆಂಡ್ ವಾಟರ್ ಬಾಟಲ್. ಕೊಡೋ ವರದಕ್ಷಿಣೆ ದುಡ್ಡಲ್ಲಿ ಡಿಡಕ್ಟ್ ಮಾಡ್ಕೊ ಹೋಗಿಲ್ಲ. ಹಾ, ವರದಕ್ಷಿಣೆ ಬೇರೆ ಕೊಡ್ಬೇಕಾ? ನೀನ್ ಕಟ್ಕೊಳ್ಳೋದಂದ್ರೆ ಸುಮ್ನೆನಾ? ಹೌದಂತೆ. ನಿನ್ ಮದ್ವೆ ಆಗಿ ಸಂಸಾರ ಮಾಡ್ತಾ ಮಾಡ್ತಾ ಒಂದ್ ಫೈನ್ ಡೇ ತಿಕ್ಲಿಡಿದ್ರೆ ಅದನ್ನ ಸರಿ ಮಾಡ್ಕೊಳಕ್ಕೆ ದುಡ್ಡು ಬೇಕಲ್ವಾ? ನಾನ್ ಪೊಲೀಸ್ ಆಗಿ ದುಡಿಯೋ ಸಂಬಳ ಅದಕ್ಕೆಲ್ಲ ಸಾಕಾಗಲ್ಲ ಸ್ವೀಟಿ. ಇದಕ್ಕೇನ್ ಕಮ್ಮಿ ಇಲ್ಲ. ಮೊದ್ಲು ಪೊಲೀಸ್ ಆಗು, ಆಮೇಲೆ ಪೊಲೀಸ್ ಸಂಬಳದ ಬಗ್ಗೆ ಮಾತಾಡುವಂತೆ. ನೀನು ನನ್ ಕಿಂಡಲ್ ಮಾಡಕ್ಕಾಗ್ಬಿಟ್ಟಾ? ಆಗ್ತೀನಿ ಕಣೆ, ನಾನ್ ಪೊಲೀಸ್ ಆಗೇ ಆಗ್ತೀನಿ. ನನ್ನ ಸೆಲೆಕ್ಟ್ ಮಾಡೋ ಆಫೀಸರ್ ಒಬ್ಬ ಸತ್ತೋಗ್ಬಿಡ್ಲಿ ತಡಿ. ಲಂಚ ಲಂಚ ಅಂತ ಸಾಯ್ತಾನೆ. ಬಾ, ಜಾಗ ಸಿಕ್ತಿ, ಇಬ್ರು ಕುತ್ಕೊಳ್ಳೋಣ. ಲೋ, ಅದ್ ಎಷ್ಟೋ ಲಂಚ ಹೇಳ್ಬಿಡು. ಬೇಕಾದ್ರೆ ನಾನೇ ನಮ್ಮಪ್ಪನ್ಗೆ ಹೇಳಿ ಇಸ್ಕೊಟ್ಬಿಡ್ತೀನಿ. ಆಮೇಲೆ ಬೇಗ ಪೊಲೀಸ್ ಆಗಿ ನನ್ನ ಮದ್ವೆ ಆಗ್ಬಿಡು. ನನಗೆ ಲೈನ್ ಹೊಡಿತಾ ಇರೋ ಹುಡುಗರ್ ಕಾಟ ಜಾಸ್ತಿ ಆಗೋಗಿದೆ. ಅದು ಅಲ್ದೆ 30 ವರ್ಷ ಆದ್ಮೇಲೆ ಮದ್ವೆ ಆದ್ರೆ ಮಕ್ಳಾಗೋದು ಕಷ್ಟ ಅಂತೆ. ಹೌದಾ? ನೋಡು, ಈ ನನ್ ಮಗ ಆಫೀಸರ್ ನಾನ್ ಪೊಲೀಸ್ ಆಫೀಸರ್ ಆಗೋಕ್ ಪ್ರಾಬ್ಲಮ್ ಮಾಡ್ತಿರೋದಲ್ದೆ ನನ್ ಮದುವೆಗೂ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಇವ್ರಿಗೆಲ್ಲ ಬಾಸ್ ಹೋಮ್ ಮಿನಿಸ್ಟರ್ ಇರ್ತಾನೆ. ಅವ್ರ ಹತ್ರ ಇವನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ನನ್ ಪೊಲೀಸ್ ಕೆಲಸ ಇಟ್ಸ್ಕೊಂಡ್ಬಿಟ್ರೆ? ಸರಿ, ಅದು ಒಂದ್ ಕೆಲ್ಸ ಆಗೋಗ್ಲಿ ನಡಿಯಪ್ಪ.